ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾನು ಇವತ್ತು ಮಾಡ್ತಿರುವಂತಹ ಜ್ಯೂಸ್ ಆ್ಯಕ್ಚುಲಿ ಎಷ್ಟು ಥರ ವೆರೈಟಿಯಾಗಿ ಕರಿಬೋದು ಅಂದರೆ ಇದು ಈದ್ ಮುಬಾರಕ್ ಶರ್ಬತ್ ಅಂತಲೂ ಕರಿಬೋದು. ನಮ್ಮ ಕಡೆ ಮಿಲ್ಕ್, ವಾಟರ್ ಮಿಲನ್ ಮಿಲ್ಕ್, ಕೋಲ್ಡ್ ಮಿಲ್ಕ್, ಮಿಲ್ಕ್ ಶೇಕ್ ಎಲ್ಲನೂ ಕರಿಬೋದು. ಸೊ ಯೂಶ್ವಲಿ ಇದನ್ನು ರಂಜಾನ್ ಟೈಮಲ್ಲಿ ಮಾಡ್ತಾರೆ. ಅವರು ಆಲ್ಮೋಸ್ಟ್ ಈಗ ಸಮ್ಮರೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರನೇ ಅವರು ಶರ್ಬತ್, ಈದ್ ಮುಬಾರಕ್ ಶರ್ಬತ್ ಅಂತ ಮಾಡ್ತಾರೆ. ಸೊ ನಾನು ಇಲ್ಲಿ ಒಂದು ಟಿಪ್ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ವಾಟರ್ ಮಿಲನ್ ಕಟ್ ಮಾಡಿ ನಾವು ಹಾಗೆಯೇ ಫ್ರಿಜ್ಗೆಲ್ಲ ಇರ್ತೀವಿ ಅಲ್ವಾ, ಇಫ್ ಇನ್ ಕೇಸ್ ಬಾಕ್ಸಲ್ಲಿ ಆ ಥರ ಎಲ್ಲ, ಅದಕ್ಕಿಂತ ಎಲ್ಲ ಬೆಟರಾಗಿ ಹೀಗೆ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗಿದೆ ಹಾಗೆಯೇ ಒಂದು 4-5 ಲವಂಗನ ಹಾಕಿ ಚುಚ್ಚಿ ಇಟ್ಟರೆ ಅದು ಫ್ರೆಶ್ ಆಗಿ ಫೀಲ್ ಕೊಡುತ್ತೆ. ಹಾಗೆಯೇ ಇರುತ್ತೆ, ಬೇಕಾದ್ರೆ ಟ್ರೈ ಮಾಡಿ. ನನಗೆ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ದು, ಅವ್ರಿಗೆ ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ. ತುಂಬಾ ಯೂಸ್ಫುಲ್ ಆದಂತಹ ಅದು ಒಂದು ಯೂಸ್ಫುಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸಾರಿ, ರೆಸಿಪಿ ಅಲ್ಲ, ರೆಮಿಡಿ ಆ್ಯಕ್ಚುಲಿ ಅಂತಲೇ ಹೇಳ್ಬೋದು. ಅದು ವಾಟರ್ ಮಿಲನ್ ಆಫ್ಟರ್ ಕಟ್ಟಿಂಗ್ ಫ್ರೆಶ್ ಆಗಿರೋದಕ್ಕೋಸ್ಕರ ಲವಂಗನ ಚುಚ್ಚಿ ಇಟ್ಟರೆ, ಹಾಗೇನೆ ಇವನ್ ಫ್ರಿಜ್ಜಲ್ಲಿ ಇಡ್ತೀವಿ ಅಲ್ವಾ, ಆವಾಗ ಇಟ್ಟರೆ ಬಾಕ್ಸಲ್ಲಿ ಇಟ್ಟರೂ ಕೂಡ ಫ್ರೆಶ್ ಆಗೇ ಇರುತ್ತೆ. ಸೊ ಇಲ್ಲಿ ವಾಟರ್ ಮಿಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹದ್ದು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರುವಂತಹ ವಾಟರ್ ಮಿಲನ್, ಐಸ್ ಕ್ಯೂಬ್ಸ್ ಆ್ಯಂಡ್ ಮಿಲ್ಕ್, ಕೋಲ್ಡ್ ಮಿಲ್ಕ್, ಆ್ಯಕ್ಚುಲಿ ಚಿಲ್ಡ್ ಮಿಲ್ಕ್, ಆ್ಯಂಡ್ ಸಬ್ಜಾ ಸೀಡ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವೀಟ್ನೆಸ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಇಷ್ಟನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಸಕ್ಕರೆ ಬ್ರೌನ್ ಕಲರ್ ಇದೆ. ಇದು ಡೈರೆಕ್ಟ್ ಫ್ರಮ್ ಫ್ಯಾಕ್ಟ್ರಿಯಿಂದ ಬಂದಿರೋದು. ಯೂಶ್ವಲಿ ನಾವು ಕಬ್ಬು ಬೆಳಿತೀವಿ, ಸೊ ನಮಗೆ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ. ಕಬ್ಬು ಅಲ್ಲಿಗೆ ಫ್ಯಾಕ್ಟ್ರಿಗೆ ಹಾಕ್ತೀವಿ ಅಲ್ವಾ ನಾವು, ಅದಕ್ಕೋಸ್ಕರ ಕೊಡ್ತಾರೆ. ಸೊ ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ಸಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ನೀರನ್ನ ಹಾಕೊತಿಲ್ಲ. ಮತ್ತು ಈ ಚಿಯಾ ಸೀಡ್ಸ್ನೂ ಅಷ್ಟೇ. ಆ್ಯಕ್ಚುಲಿ ಇದು ಸೀಡ್ಸು ಸಬ್ಜಾ ಸೀಡ್ಸ್ಗೆ ಮತ್ತು ಚಿಯಾ ಸೀಡ್ಸ್ಗೆ ಐ ಡೋಂಟ್ ನೋ ಡಿಫ್ರೆನ್ಸ್. ಮೀನ್ಸ್ ನಾನು ಯಾವಾಗಲೂ ಚಿಯಾ ಸೀಡ್ಸ್ನೇ ಯೂಸ್ ಮಾಡೋದು. ಬಟ್ ಇಲ್ಲಿ ಸ್ವಲ್ಪ ಹಾಕೊತಾ ಇದ್ದೀನಿ. ಆಮೇಲೆ ನಾವು ಸರ್ವ್ ಮಾಡಬೇಕಾದ್ರೆ ಇನ್ನೊಂದು ಸ್ಪೂನ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಸೊ ಹಾಲು, ವಾಟರ್ ಮಿಲನ್ನು ಮತ್ತು ಐಸ್ ಕ್ಯೂಬ್ಸು, ಸಕ್ಕರೆ ಇಷ್ಟನ್ನೆಲ್ಲ ಹಾಕಿ ಸಕ್ಕರೆ ಕರಗೋವರೆಗೆ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು. ವಾಟರ್ ಮಿಲನ್ ಆ್ಯಕ್ಚುಲಿ ಇದನ್ನ ನಾವು ಗ್ರೈಂಡ್ ಮಾಡಿ ಹಾಕ್ಬೋದು. ಆ್ಯಕ್ಚುಲಿ ಆ ಥರ ಪಲ್ಪ್ಸು ಇದ್ದರೆ ಬಾಯಿಗೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ವಾಟರ್ ಮಿಲನ್ ತುಂಬಾ ಸಾಫ್ಟ್ ಇರುತ್ತೆ ಅಲ್ವಾ, ಸೊ ಇದಂಥ ಹಲ್ಲಿ ಇಲ್ಲದವರು ಕೂಡ ತಿನ್ಬೋದು. ನೋ ಇಶ್ಯೂಸ್, ಗಟ್ಟಿ ಇರುತ್ತೆ ಆ ಥರ ಎಲ್ಲ. ಆ್ಯಂಡ್ ನಾವು ಯಾವುದೇ ಕಲರ್ ಹಾಕಿಲ್ಲ, ಅದು ಆಟೋಮೆಟಿಕ್ಕಾಗಿ ಪಿಂಕ್ಗೆ ಟರ್ನ್ ಆಗುತ್ತೆ. ಸೊ ಈಗ ಸರ್ವಿಂಗ್ಗೆ ನೀವು ಫುಲ್ಲು ಐಸ್ ಕ್ಯೂಬ್ನ ಮೆಲ್ಟ್ ಆದಮೇಲೆ ಆದರೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆಯೇ ಸರ್ವ್ ಮಾಡ್ಬೋದು. ಇಲ್ಲೇ ಆಗಲೇ ಮುಂಚೆನೇ ಬಿಸಿ ಮಾಡ್ಕೊಂಡಿರುವಂತಹ ಚಿಲ್ಡ್ ಮಿಲ್ಕ್, ಆ್ಯಕ್ಚುಲಿ ಫ್ರಿಜ್ಜಲ್ಲೇ ಮಡಗಿದ್ದೀನಿ. ಅದು ಆಲ್ಮೋಸ್ಟ್ ಓವರ್ ನೈಟ್ ಎಲ್ಲ ಫ್ರಿಜ್ಜಲ್ಲೇ ಇದೆ ಹಾಲು. ಸೊ ಅದರಿಂದ ಅದು ಚಿಲ್ಡ್ ಆಗಿದೆ. ಅದ್ರ ಜೊತೆನೂ ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಈ ಸಮ್ಮರ್ಗೆ ಎಷ್ಟು ಚಿಲ್ಡ್ ಆಗಿದ್ರೂ ಸಾಕಾಗಲ್ಲ ನೋಡಿ. ಲಾಸ್ಟಲ್ಲಿ ನಾನು 1 ಸ್ಪೂನಷ್ಟು ಚಿಯಾ ಸೀಡ್ಸು ಆ್ಯಂಡ್ ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಅಂತ ವಾಟರ್ ಮಿಲನ್ ಹಾಕ್ತಾಯಿದ್ದೀನಿ. ಅದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಕುಡಿಯೋದಕ್ಕೂ ಇನ್ನೂ ಚೆನ್ನಾಗಿದೆ, ಸೂಪರಾಗಿದೆ. ಸೊ ಇದನ್ನು ಯೂಶ್ವಲಿ ವಾಟರ್ ಮಿಲನ್ ಶರ್ಬತ್, ಈದ್ ಮುಬಾರಕ್ ಶರ್ಬತ್, ನಾವು ವಾಟರ್ ಮಿಲನ್ ಜ್ಯೂಸ್, ಮಿಲ್ಕ್ ಜ್ಯೂಸ್ ಆ ಥರ ಕರಿತೀವಿ. ವಾವ್, ರಿಯಲಿ ಹೆಮ್ಮಿ ಆಗಿದೆ. ನಾನು ಯೂಶ್ವಲಿ ಆಲ್ಮೋಸ್ಟ್ 3 o'clock 3:30 ಬಿಟ್ವೀನಲ್ಲಿ ಮಾಡಿದ್ದು. ಈ ಶೆಕೆಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಯುಗಾದಿ ಸ್ಪೆಷಲ್. ಯುಗಾದಿಗೆ ಫುಲ್ ಎಲ್ಲರೂ ಮನೇಲೂ ಮಾವಿನ ತೋರಣ, ಬೇವು ಬೆಲ್ಲ ಎಲ್ಲ ಕಟ್ತೀವಿ. ನಂದು ಆಫ್ಟರ್ ಸ್ನಾನ ಮಾವಿನ ತೋರಣ ಕಟ್ಟೋದ್ರಿಂದ ನಂದು ಪೂಜೆ ಸ್ಟಾರ್ಟ್ ಆಯಿತು. ಫಸ್ಟು ದೇವ್ರ ಮನೆಗೆ ತೋರಣ ಹಾಕಿಬಿಟ್ಟು ಆಮೇಲೆ ಬಾಗಿಲಿಗೆ ಹಾಕ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಹಬ್ಬ ಸ್ಪೆಷಲ್ಲೇ ಬೇವು ಬೆಲ್ಲ. ಎಲ್ಲರಿಗೂ ಬೇವು ಬೆಲ್ಲ ಸಮನಾಗಿ ಇರಲಿ ಅಂತ ನಾವು ಆಚರಿಸೋದು. ಯೂಶ್ವಲಿ ಕೆಲವು ಕಡೆ ಅದಕ್ಕೆ ಸ್ವಲ್ಪ ಸಾಲ್ಟ್, ಹುಳಿ ಎಲ್ಲನೂ ಹಾಕ್ತಾರೆ, ಲೈಕ್ ಯೂಶ್ವಲಿ ಆಂಧ್ರ ಆ ಕಡೆ. ನಾವು ಯೂಶ್ವಲಿ ಇದೇ ಥರ ಬೇವು ಬೆಲ್ಲ ಎರಡೇ ಹಾಕೋದು. ಸೊ ಅದೇ ಥರ ನಮ್ಮದು ಹಬ್ಬ ಸ್ಟಾರ್ಟ್ ಆಯಿತು. ಹಾಗೆಯೇ ಒಬ್ಬಟ್ಟು ಕೂಡ ರೆಡಿಯಾಗಿದೆ. ದೇವ್ರಿಗೂ ಕೂಡ ನೈವೇದ್ಯ ಅರ್ಪಿಸಿ ನೆಕ್ಸ್ಟು ನಾವು ತಿನ್ನುವಂತಹ ಟೈಮು. ಹಾಗೆಯೇ ಫ್ರೆಶ್ ಆಗಿ ಇವಾಗ ಕಾಯಿಸಿರುವಂತಹ ತುಪ್ಪ ಕೂಡ ರೆಡಿಯಾಗಿದೆ. ಅದು ಇನ್ನೂ ಫುಲ್ ಗಟ್ಟಿಯಾಗಿಲ್ಲ, ಹಾಗೆಯೇ ಮೆಲ್ಟೆಡ್ ಇದೆ. ಒಳ್ಳೆ ಕಾಂಬಿನೇಷನ್ ತುಪ್ಪ, ಹಾಲು, ಒಬ್ಬಟ್ಟು. ಸೊ ಇದನ್ನೆಲ್ಲ ಮುಗಿಸಿ ನಾವು ಟೆಂಪಲ್ಗೆ ಹೋದ್ವಿ. ಹಬ್ಬದ ದಿನ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು.
ತುಂಬಾ ಬಿಸಿಲಿದ್ದರಿಂದ ಕಾಲು ಹಾಕಕ್ಕೆ ಜಾಗ ಇರ್ತಿರ್ಲಿಲ್ಲ. ಹಾಗೆಯೇ ಸ್ವಲ್ಪ ತಣ್ಣೀರಲ್ಲಿ ಕಾಲೆಲ್ಲ ಯೂಶಲಿ ದೇವಸ್ಥಾನಕ್ಕೆ ಹೋಗುವಾಗ ಕಾಲು ತೊಳಿತೀವಲ್ವ, ಕಾಲು ತೊಳೆದು ಹೋದ್ವಿ. ಹಾಗೆಯೇ ಒಂಚೂರು ದೂರ ನಾವು ಸ್ಲಿಪ್ಪರ್ ಬಿಟ್ಟಿರೋದಕ್ಕೂ ಮೀನ್ಸ್ ವೆಹಿಕಲ್ ಪಾರ್ಕ್ ಮಾಡಿರೋದಕ್ಕೂ ದೇವಸ್ಥಾನ ಇರೋದಕ್ಕೂ ಬಟ್ ಈ ಬಿಸಿಲಲ್ಲಿ ಸ್ವಲ್ಪ 4 ಹೆಜ್ಜೆ ಹಾಕಿದ್ರೇ ಸುಟ್ಟೋಗ್ಬಿಡುತ್ತೆ ಕಾಲು, ಅಷ್ಟು ಬಿಸಿ ಇದೆ. ಸೊ ಹಾಗೆಯೇ ಕಾಲು ತೊಳೆದು ಅದೇ ಸ್ವಲ್ಪ ಥಂಡಿ ಇರುತ್ತಲ್ಲ, ನೀರು ಹಾಕಿದ ಕಾಲು ಅಂದ್ಬಿಟ್ಟು ಸ್ವಲ್ಪ ದೂರ ಹೋದ್ವಿ. ಸ್ವಲ್ಪ ಬೇಗನೆ ಹೊಡ್ಕೊಂಡು ಹೋದ್ವಿ. ಓಕೆ ಅಂತ ಅನಿಸ್ತು. ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದು ಆ್ಯಕ್ಚುಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಇದು ಆ್ಯಕ್ಚುಲಿ ಒಂಥರ ಹಿಡನ್ನು, ತುಂಬಾ ಜನ ಇದ್ದಾರೆ ಬಟ್ ತುಂಬಾ ಫೇಮಸ್ ಇದೆ ದೇವಸ್ಥಾನ. ತುಂಬಾ ಜನನೂ ಕೂಡ ಬರ್ತಾರೆ, ಪ್ರತಿ ಒಂದು ಹಬ್ಬಗಳಿಗಾಗಲಿ ಪ್ರತಿ ದಿನವೂ ಇರ್ತಾರೆ ಜನಗಳು ಇದರಲ್ಲಿ. ಇಲ್ಲಿ ನೋಡಿ ಲಕ್ಷ್ಮೀ ವೆಂಕಟರಮಣ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫುಲ್ ಎಲ್ಲ ಜನಗಳು ಇದ್ದರು. ಮತ್ತು ಇಲ್ಲಿ ಎಸ್ಪೆಷಲಿ ಗರ್ಭಗುಡಿದು ಫೋಟೋ ಎಲ್ಲ ಹಲೋ ಇದೆ, ಅದೊಂದು ನನಗೆ ತುಂಬಾ ಖುಷಿ ಆಯಿತು. ಅಷ್ಟು ಫೇಮಸ್ ಟೆಂಪಲ್ ಇದ್ರೂ ಯೂಶಲಿ ಫೋಟೋ ಆರ್ ವಿಡಿಯೋ ಪ್ರೋಹ್ಯಾಬಿಟೆಡ್ ಅಂತ ಹಾಕ್ತಾರಲ್ಲ, ಇಲ್ಲಿ ಆ ಥರ ಏನಿಲ್ಲ, ಹಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀಟಾಗಿ ತೊಗೊಂಡಿದ್ದೀನಿ. ಹಾಗೆಯೇ ಹೊರಗಡೆ ಬಂದರೆ ಗರ್ಭಗುಡಿಯಿಂದ ಹೊರಗಡೆ ಅಲ್ಲಿ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕೆ ಜಾಗ ಇದೆ. ಅಲ್ಲಿ ವಾಲಲ್ಲಿ ಫುಲ್ ಎಷ್ಟು ಅವತಾರ ಇದೆ ವಿಷ್ಣುದು ಅಷ್ಟನ್ನೆಲ್ಲ ಪೇಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರಹ, ಉಗ್ರ ನರಸಿಂಹ, ವಾಮನ, ಪರಶುರಾಮ, ರಾಮ ಎಲ್ಲನೂ ಇದೆ. ಆಲ್ಮೋಸ್ಟ್ 10 ಅವತಾರ ಏನಿದೆ ಅದೆಲ್ಲನೂ ಇದೆ. ಎಲ್ಲನೂ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಶ್ರೀಕೃಷ್ಣ ಆಗಿರ್ಬೋದು ಎಲ್ಲ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್. ಇದು ಆ್ಯಕ್ಚುಲಿ ನ್ಯಾಚುರಲಾಗಿ ಮಾಡಿರುವಂಗೆ ಇದೆ. ಫುಲ್ ಒಂದಂತೂ ಆಲ್ಮೋಸ್ಟ್ ಈ ಫುಲ್ ಒಳ್ಳೆ ಆರ್ಟಿಸ್ಟ್ ಕಿತ್ತಿರುವಾಗೆ ಇದೆ. ಸೊ ಇದಾದಮೇಲೆ ಒಂದು ಹೆಣ್ದೇವರು ಇದೆ ಇಲ್ಲಿ ಆ್ಯಕ್ಚುಲಿ, ಅದು ತುಂಬಾ ಚೆನ್ನಾಗಿದೆ. ಭವಾನಿ ದೇವಿ ಅಂತ ಏನೋ ಇದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಈ ದೇವರಿಗೂ ಕೂಡ. ಇದು ಪರ್ಟಿಕ್ಯುಲರಾಗಿ ಯಾವುದೇ ದೇವ್ರದ ಆ ಥರ ಇಲ್ಲ, ಜಸ್ಟು ಹಿಂದೂಗಳ ಹೊಸ ವರ್ಷ ಹಬ್ಬ ಅಲ್ಲ. ಸೊ ಎಲ್ಲ ದೇವರು ಎಲ್ಲ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಹಾಗೆ ಇದು ಒಂದು ಉದ್ಭವ ಮೂರ್ತಿ, ಇದನ್ನು ಹಾಗೆಯೇ ಸೈಡಲ್ಲಿ ಒಂದು ಉದ್ಭವ ಮೂರ್ತಿ ಅಂತ ಅನಿಸುತ್ತೆ, ಅಲ್ಲೂ ಕೂಡ ಪೂಜೆ ಮಾಡಿದ್ದಾರೆ. ಸೊ ದರ್ಶನ ಎಲ್ಲ ಆಯಿತು. ನನ್ನ ಹಸ್ಬೆಂಡ್ದಾಗಲೇ ಪ್ರಸಾದ ಖಾಲಿ ಆಗಿಬಿಟ್ಟಿದೆ. ನಾನು ಫುಲ್ಲು ಫೋನ್ ತೆಗೆದು ವಿಡಿಯೋ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗಿದೆ. ಸೊ ಪ್ರಸಾದನೂ ಸಿಕ್ತು, ತುಂಬಾ ಚೆನ್ನಾಗಿತ್ತು ಪ್ರಸಾದ. ಹಾಗೆಯೇ ಇದು ಹೊರಗಡೆ ಬಂದರೆ ಒಂಥರ ಆರ್ಚ್ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರ ಒಳಗಡೆ ಆ್ಯಕ್ಚುಲಿ ಗಿಡ ಮರಗಳಿದೆ, ಲೈಕ್ ಪಾರ್ಕ್ ಅಂತಲೇ ಹೇಳ್ಬೋದು. ಕೂತ್ಕೊಳ್ಳೋಕ್ಕೆ ಒಂದು ಕಟ್ಟೆ ಇದೆ, ತುಂಬಾ ಜಾಗ ಇಲ್ಲ ಏನಿಲ್ಲ, ಬಿಸಿಲಲ್ಲಿ. ಸೊ ಯಾರು ಕೂತಿರಲಿಲ್ಲ ಬಿಸಿಲಲ್ವ ಅಂದ್ಬಿಟ್ಟು. ಹಾಗೆಯೇ ನನ್ನ ಮಗಳು ಈ ಥರ ಕಾಸ್ಟ್ಯೂಮ್ ಹಾಕಿದ್ದಾಳೆ. ಇದು ಟಾಪ್ ಬಂದು ಜುಡಿಯೋ, ಅವಳಿಗೊಬ್ಳಿಗೆ ಅಷ್ಟೇ ಹೊಸ ಬಟ್ಟೆ ತೊಗೊಂಡಿದ್ದು. ಆಮೇಲೆ ಈವ್ನಿಂಗ್ ಆ್ಯಕ್ಚುಲಿ ಮಾವಿನಕಾಯಿನೂ ಕೂಡ ಹಾಕ್ತಾರೆ ಬೇವು ಬೆಲ್ಲ ಜೊತೆ, ನಾವು ಯೂಶಲಿ ಹಾಕಲ್ಲ. ಬಟ್ ಇಲ್ಲಿ ಹಣ್ಣು ಮ್ಯಾಂಗೋ ಬೇಕಂತ ಹೇಳ್ತಿದ್ಲು ನನ್ನ ಮಗಳು, ತೊಗೊಂಬಂದ್ವಿ. ಬಟ್ ಹುಳಿ ಅಂದರೆ ಸಿಕ್ಕಾಬಿಟ್ಟೆ ಹುಳಿ. ನನ್ನ ಮುಖ ನೋಡಿದ್ರೆ, ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ನೋಡಿದ್ರೆ ಮಾತ್ರ ಫುಲ್ ಆರೆಂಜ್ ಇಶ್ಯೂ, ಕಲರ್ಫುಲ್ ಆಗಿದೆ, ಒಳ್ಳೆ ಫುಲ್ಲು ಮೌತ್ ವಾಟರಿಂಗ್ ಬರುತ್ತೆ. ಆದರೆ ಹುಳಿ ಅಂದರೆ ಹುಳಿ, ಸೊ ಅದನ್ನ ಎಲ್ಲಿ ವೇಸ್ಟ್ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಉಪ್ಪು ಪುಡಿ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮ್ಯಾಂಗೋನೂ ಅಷ್ಟೇ ನಾನು ದೊಡ್ಡದಾಗಿ ಕಟ್ ಮಾಡಿದ್ದೆ. ಯೂಶಲಿ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು, ಅನ್ಫಾರ್ಚುನೇಟ್ಲಿ ತುಂಬಾ ಹುಳಿಯಿತ್ತು. ಸೊ ಅದಕ್ಕೋಸ್ಕರ ನಾನು ಇದೆರಡೂ ಫಸ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಹಣ್ಣು ಎಲ್ಲ ಕಾಯಿ ಎಲ್ಲ ಆ ಥರ ಒಂದಿತ್ತು, ಇನ್ನೊಂದು ಫುಲ್ ಹಣ್ಣಿತ್ತು, ಬಟ್ 2 ಹುಳಿ ಇತ್ತು. ಅದಕ್ಕೋಸ್ಕರ ನಾನು 2 ಸಣ್ಣದಾಗಿ ಕ್ಯೂಬ್ಸ್ ಎಲ್ಲ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ತಿಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಯಾವುದೇ ಥರ ಹುಳಿ ಅಂತಲೂ ಅಂದರೆ ಲೈಕ್ ಹುಳಿ ಖಾರ, ಕಾಯಿ ಮಾವಿನಕಾಯಿ ತಿಂತೀವಲ್ಲ ಆ ಥರ ಅನಿಸ್ತು, ತುಂಬ ಹುಳಿ ಅಂತಲೇ ಅನಿಸ್ಲಿಲ್ಲ. ಮೋಸ್ಟ್ಲಿ ಈಗ ಎಲ್ಲದಕ್ಕೂ ಅಷ್ಟೇ ಯಾವ್ಯಾವ ಥರ ಹದ ಮಿಕ್ಸ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರಾಗಿ ಒಂದು ಫುಡ್ಡು ಚೆನ್ನಾಗಿರುತ್ತೆ ಆ ಥರ ಅಂತ ಅನಿಸುತ್ತೆ. ಇದಕ್ಕೂ ಅಷ್ಟೇ ಹುಳಿ ಇರೋದ್ರಿಂದ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅಷ್ಟೇ ಅದು ಮಿಕ್ಸ್ ಮಾಡಿ ಟ್ರೈ ಮಾಡಿದೆ. ತುಂಬಾ ಉಳಿದ್ರೆ ಆಚೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿತ್ತು. 2 ನಿಮಿಷಕ್ಕೆ ಖಾಲಿ ಆಯಿತು ನಮ್ಮ ಮನೇಲಿ ಈ ಥರ ಮಿಕ್ಸ್ ಮಾಡಿರೋದ್ರಿಂದ. ಆಲ್ಮೋಸ್ಟ್ ನಾನು ನನ್ನ ಮಗಳನ್ನೇ ಫಿನಿಷ್ ಮಾಡಿದ್ವಿ ಅಂತ ಹೇಳ್ಬೋದು. ಯುಗಾದಿ ಸ್ಪೆಷಲ್ ಆ್ಯಕ್ಚುಲಿ ಉಪ್ಪು ಖಾರ ಹಾಕಿರುವಂತಹ ಮಾವಿನ ಹಣ್ಣು ಕಾಯಿ ಎಲ್ಲ ಮಿಕ್ಸ್. ಸೊ ಇಷ್ಟು ಯುಗಾದಿ ಹಬ್ಬದ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.